ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀ ಮಾಸ್ಟರಾಜ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಈ ಸಂಚಿಕೆಯಲ್ಲಿ ಮೇಷರಾಶಿ ಮತ್ತು ಮೇಷ ಲಗ್ನದ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಜಾತಕದಲ್ಲಿ ಬರ್ತಕ್ಕಂತಹ ಮೊದಲನೇ ಮನೆ ಮೇಷರಾಶಿ. ಮೇಷರಾಶಿಗೆ ಮತ್ತು ಮೇಷ ಲಗ್ನಕ್ಕೆ ಒಬ್ಬರೇ ಅಧಿಪತಿ, ಕುಜ ಅಧಿಪತಿ ಆಗಿರ್ತಾರೆ. ಯಾರು ಮೇಷ ಲಗ್ನದಲ್ಲಿ ಜನಿಸಿರ್ತಾರೆ, ಯಾರು ಮೇಷ ರಾಶಿಯಲ್ಲಿ ಹುಟ್ಟಿರ್ತಾರೆ, ಅವರಿಗೆ ಕುಜನೇ ಅಧಿಪತಿ. ಕುಜಗ್ರಹವನ್ನು ಹೆಚ್ಚು ಅವರು ಆರಾಧಿಸಿ ಪೂಜಿಸಬೇಕಾಗ್ತದೆ. ಈ ಕುಜಗ್ರಹ ಮೇಷದಲ್ಲಿ ಮೂಲ ತ್ರಿಕೋಣದಲ್ಲಿರ್ತಾರೆ, ಕಟಕ ರಾಶಿಯಲ್ಲಿ ನೀಚನಾಗಿರ್ತಾರೆ, ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರವರ ಜಾತಕಗಳನ್ನ ನೋಡ್ಕೊಂಡಾಗ ಗೊತ್ತಾಗ್ತದೆ. ಮೇಷ ಲಗ್ನ ಆಗಿದ್ದು ಆ ಲಗ್ನದ ಅಧಿಪತಿ ಕುಜ ಯಾವ ಮನೇಲಿ ಇರ್ತಾರೆ ಆ ಭಾವದ ತಕ್ಕ ಹಾಗೆ ಅವರು ಫಲಿತಾಂಶಗಳನ್ನ ಕೊಡ್ತಾ ಇರ್ತಾರೆ. ಕುಜಗ್ರಹ ಸಾಮಾನ್ಯವಾಗಿ ಮೇಷ ಲಗ್ನದಲ್ಲೇ ಕುಜ ಇದ್ರೆ ತುಂಬ ಒಳ್ಳೆಯದು. ಮೂಲ ತ್ರಿಕೋಣ ಅಂತ ಹೇಳ್ತೀವಿ. ಕುಜ ಮೂಲ ತ್ರಿಕೋಣ ಅಂದರೆ ಮೇಷದಲ್ಲಿದ್ದಾಗ ತುಂಬ ಅದ್ಭುತವಾದಂತಹ ಅನುಕೂಲಗಳು ಆ ಜಾತಕರಿಗೆ ಆಗ್ತದೆ. ಯಾಕೆಂದರೆ ಮೂಲ ತ್ರಿಕೋಣ ತುಂಬ ಹೈಯರ್ ಡಿಗ್ರೀಸಲ್ಲಿ ಇರ್ತಾರೆ ಮೇಷದಲ್ಲಿದ್ದಾಗ. ಅದೇ ಎರಡನೇ ಮನೆ ಧನಸ್ಥಾನಕ್ಕೆ ಕುಜ ಲಗ್ನದಿಂದ ಎರಡನೇ ಮನೆಯಲ್ಲಿದ್ದಾಗ ಕುಜ ಹಣಕ್ಕೆ ತೊಂದರೆ ಮಾಡಲ್ಲ ಮತ್ತು ರಿಯಲ್ ಎಸ್ಟೇಟು ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಮೂರನೇ ಮನೆಗೆ ಕುಜ ಇದ್ದಾಗ ಏನಾಗುತ್ತೆ, ಮೂರನೇ ಮನೆಯಲ್ಲಿದ್ದಾಗ ಭಾತೃಸ್ಥಾನ, ಅಣ್ಣ ತಮ್ಮಂದಿರ ಪ್ರೀತಿ ಸ್ನೇಹ ಚೆನ್ನಾಗಿರುತ್ತೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳೆಲ್ಲ ಮಾಡ್ಬೋದು. ಭೂಮಿ ಪುತ್ರ ಅಂತ ಹೇಳ್ತಾರೆ. ಭೂಮಿಯಿಂದ ಅವರಿಗೆ ಆದಾಯಗಳು ಹೆಚ್ಚು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕುಜ ಏನಾದರೂ ಮೂರನೇ ಮನೆಯಲ್ಲಿದ್ದಾಗ. ಅದೇ ಮೇಷ ಲಗ್ನ ಆಗಿ ಲಗ್ನದ ಅಧಿಪತಿ ಏನಾದರೂ ನಾಲ್ಕನೇ ಮನೆ ಅಂದರೆ ನಾಲ್ಕನೇ ಮನೆ ವಾಸ ಮಾಡ್ತಕ್ಕಂಥ ಮನೆ, ನಾವು ಇರ್ತಕ್ಕಂಥ ಮನೆ, ವಾಹನಗಳು, ಇದಕ್ಕೆ ನಾಲ್ಕನೇ ಮನೆ ಚತುರ್ಥ ಸ್ಥಾನ ಅಂತ ಹೇಳ್ತೀವಿ. ಆ ಮನೆಯಲ್ಲಿ ಏನಾದರೂ ಮೇಷ ಲಗ್ನ ಆಗಿದ್ದು ನಾಲ್ಕನೇ ಮನೆಯಲ್ಲಿ ಕುಜ ಇದ್ದರೆ ತುಂಬ ಒಳ್ಳೆಯದೇ ಮಾಡುತ್ತೆ. ಮನೆಯಲ್ಲಿ ಕುಜ ನಾಲ್ಕನೇ ಮನೆಯಲ್ಲಿದ್ದಾಗ ರಿಯಲ್ ಎಸ್ಟೇಟು, ಭೂಮಿಗೆ ಸಂಬಂಧಪಟ್ಟಂತಹ ಹಣದ ವ್ಯವಹಾರ, ಇದಕ್ಕೆಲ್ಲ ತುಂಬ ಒಳ್ಳೆಯದಿರುತ್ತೆ. ಅದೇ ಐದನೇ ಮನೆಗೆ ಬಂದಾಗ ಅದು ಕೂಡ ಪೂರ್ವ ಪುಣ್ಯ. ಹಿಂದಿನ ಜನ್ಮದ ಸ್ಥಾನದಲ್ಲಿ ಕುಜನರಿದ್ದರು ಅಂದರೆ ಅವರು ಸ್ಪೆಷಲ್ಲಾಗಿ ದುರ್ಗಾದೇವಿನ ಹೆಚ್ಚು ಪೂಜೆ ಮಾಡ್ತಾ ಇರ್ತಾರೆ. ದುರ್ಗಾದೇವಿ ಆರಾಧಕರಾಗಿರ್ತಾರೆ, ಮಹಾಕಾಳಿ ಆರಾಧಕರಾಗಿರ್ತಾರೆ. ಯಾಕಂದರೆ ಪೂರ್ವ ಪುಣ್ಯದಲ್ಲಿ ಕುಜ, ಆ ಭಗವಂತ ಕುಜ ಏನಾದರೂ ಐದನೇ ಮನೆಗೆ ಬಂದರೆ ಆ ದೇವಿಯನ್ನು ಪೂಜೆ ಮಾಡುತ್ತಾ ಇರ್ತಾರೆ ಹಿಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲೂ ಕೂಡ ಆ ದೇವಿಯನ್ನು ಪೂಜೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕುಜ ಲಗ್ನದಿಂದ ನೋಡ್ಕೋಬೇಕು. ಮೇಷ ಲಗ್ನ ಆಗಿ ಕುಜ ಆ ಲಗ್ನದ ಅಧಿಪತಿ ಯಾವ ಮನೇಲಿದ್ದಾನೆ ಆ ಭಾವದ ಮೇಲೆ ಅವರಿಗೆ ಒಳ್ಳೆಯ ಕೆಲಸಗಳು, ಒಳ್ಳೆಯ ಕಾರ್ಯಗಳಿರ್ಬೋದು, ಒಳ್ಳೆಯ ಫಲಿತಾಂಶ ಕೊಡ್ತಾ ಇರ್ತಾನೆ. ಅದೇ ಕುಜ ಏನಾದರೂ ಮೇಷ ಲಗ್ನದಿಂದ ಆರನೇ ಮನೇಲಿದ್ದರೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ, ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ, ಆವಾಗ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಆಕ್ಸಿಡೆಂಟ್ ಆಗ್ತಕ್ಕಂಥ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದೇ ರೀತಿ ಏಳನೇ ಮನೆ ಬಂದಾಗ ಅಲ್ಲೂ ಕೂಡ ಮ್ಯಾರೇಜ್ ವಿಚಾರಕ್ಕೆ ಬರುತ್ತೆ, ಮ್ಯಾರೇಜಿಗೆ ಸಮಸ್ಯೆ ಆಗ್ತಕ್ಕಂಥ ವಿಚಾರಗಳು ಇರುತ್ತೆ. ಹಾಗಾಗಿ ನಿಮ್ಮ ಜಾತಕಗಳನ್ನು ನೋಡಿಕೊಂಡ್ರೆ ಗೊತ್ತಾಗ್ತದೆ. ಮೇಷ ಲಗ್ನ ಮೇಷರಾಶಿ ಆಗಿದ್ದು ಆ ಲಗ್ನದ ಅಧಿಪತಿ ಎಲ್ಲಿದ್ದಾರೆ ಅನ್ನೋದ್ರ ಮೇಲೆ ಅವರ ಭವಿಷ್ಯ ನಿರ್ಧಾರ ಆಗಿರುತ್ತೆ. ಹೆಚ್ಚಿನ ಕನ್ಸಲ್ಟೇಷನ್ ಬೇಕು ಅಂದರೆ ನನ್ನ ಕೆಳಗಿನ ನಂಬರ್ನ ವಾಟ್ಸಪ್ನ ಮೆಸೇಜ್ ಮಾಡಿ ತಿಳ್ಕೊಬೋದು. ನಮಸ್ಕಾರ, ಒಳ್ಳೆಯದಾಗಲಿ.